ನಮಸ್ಕಾರ. ನಾವು ಸುಸ್ತಾದಾಗ, ಬೋರ್ ಆದಾಗ ಅಥವಾ ಕೆಲವೊಮ್ಮೆ ಬೇರೆಯವರನ್ನ ನೋಡಿದಾಗ್ಲೂ ಅಷ್ಟೇ ನಮ್ಗೆ ಗೊತ್ತೇ ಆಗದೆ ಹಾಗೆ ಒಂದು ಕ್ರಿಯೆ ಆಗುತ್ತೆ. ಅದೇ ಆಕಳಿಕೆ. ಇದು ಬರೀ ನಿದ್ದೆಯ ಸೂಚನೆನಾ ಅಥವಾ ನಮ್ಮ ದೇಹದೊಳಗೆ ನಡೀತಿರುವ ಒಂದು ಅಚ್ಚರಿಯ ವಿಜ್ಞಾನನಾ? ಬನ್ನಿ, ಈ ಸಿಂಪಲ್ ಅನ್ನಿಸೋ ಆಕಳಿಕೆ ಹಿಂದಿರುವ ಅಸಾಮಾನ್ಯ ಸತ್ಯಗಳನ್ನ ಇವತ್ತು ತಿಳ್ಕೊಳ್ಳೋಣ. ಹೌದು, ಆಕಳಿಕೆ ಬಂದ್ರೆ ಸಾಕು ನಿದ್ದೆ ಬರ್ತಿದ್ಯಾ ಅಂತ ಕೇಳೋರೇ ಜಾಸ್ತಿ ಅಲ್ವಾ? ಆದರೆ ವಿಜ್ಞಾನಿಗಳು ಹೇಳೋದೇ ಬೇರೆ. ಇದು ಕೇವಲ ಸೋಮಾರಿತನದ ಸಂಕೇತ ಅಲ್ಲ, ಬದಲಾಗಿ ನಮ್ಮ ದೇಹವೇ ನಡೆಸೋ ಒಂದು ಅದ್ಭುತ ಆಪರೇಷನ್ ಆಗಿರ್ಬೋದಾ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಒಟ್ಟಿಗೆ ಸೇರಿ ಕಂಡಿದ್ಯೋಣ. ಸರಿ, ಹಾಗಿದ್ರೆ ಈ ಆಕಳಿಕೆಯ ರಹಸ್ಯವನ್ನ ಭೇದಿಸೋಣ. ಮೊದಲನೇ ಸುಳಿವು ಎಲ್ಲಿದೆ ಗೊತ್ತಾ? ನಮ್ಮ ದೇಹದ ಕಮಾಂಡ್ ಸೆಂಟರ್, ಅಂದ್ರೆ ನಮ್ಮ ಮೆದುಳಿನಲ್ಲಿ. ಹೌದು, ಆಕಳಿಕೆಗೂ ಮೆದುಳಿಗೂ ಒಂದು ಬಿಡಿಸಲಾಗದ ನಂಟಿದೆ. ಅದೇನು ಅಂತ ಈಗ ನೋಡೋಣ. ನಮ್ಮ ಮೆದುಳು ಅಂದ್ರೆ ಇಡೀ ಬಾಡಿಗೆ ಬಾಸ್ ಇದ್ದ ಹಾಗೆ 24/7 ಕೆಲಸ ಮಾಡ್ತಾನೇ ಇರುತ್ತೆ. ಈ ಬಾಸ್ಗೆ ಸರಿಯಾಗಿ ಕೆಲಸ ಮಾಡಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಇಂಧನ ಬೇಕೇ ಬೇಕು. ಅದೇ ಆಮ್ಲಜನಕ, ಅಂದ್ರೆ ಆಕ್ಸಿಜನ್. ಇದು ನಮ್ಮ ಮೆದುಳಿನ ಪೆಟ್ರೋಲ್ ಇದ್ದ ಹಾಗೆ. ಹಾಗಿದ್ರೆ ಒಂದು ವೇಳೆ ಈ ಆಕ್ಸಿಜನ್ ಸಪ್ಲೈ ಸ್ವಲ್ಪ ಕಮ್ಮಿ ಆದ್ರೆ ಆಗ ನಮ್ಮ ಮೆದುಳು ಸ್ಲೋ ಆಗುತ್ತೆ, ಲೋ ಬ್ಯಾಟರಿ ಮೋಡ್ಗೆ ಹೋಗುತ್ತೆ. ಆಗ ನಮ್ಮ ಬಾಡಿ ಸುಮ್ಮನೆ ಕೂರಲ್ಲ, ತಕ್ಷಣ ಒಂದು ಅಲರ್ಟ್ ಸಿಗ್ನಲ್ ಕಳಿಸಿ ಒಂದು ಆಕ್ಷನ್ ತಗೊಳುತ್ತೆ. ಆ ಆಕ್ಷನ್ ಯಾವುದು ಗೊತ್ತಾ? ಬೇರೇನೂ ಅಲ್ಲ, ನಮ್ಮ ಆಕಳಿಕೆ. ಹೌದು, ಒಂದು ದೊಡ್ಡ ಆಕಳಿಕೆ ಅಂದ್ರೆ ಒಂದು ದೊಡ್ಡ ಡೀಪ್ ಬ್ರೆತ್ ಇದ್ದಾಗೆ. ಇದು ನಮ್ಮ ಶ್ವಾಸಕೋಶವನ್ನ ಫ್ರೆಶ್ ಆಕ್ಸಿಜನ್ನಿಂದ ತುಂಬಿಸ್ಬಿಡುತ್ತೆ. ಆ ಆಕ್ಸಿಜನ್ ರಕ್ತದ ಮೂಲಕ ಸೀದಾ ನಮ್ಮ ಮೆದುಳಿಗೆ ಪಂಪ್ ಆಗುತ್ತೆ. ರಿಸಲ್ಟ್ ಇನ್ಸ್ಟೆಂಟ್ ಎನರ್ಜಿ ಬೂಸ್ಟ್. ಸೊ ಆಕಳಿಕೆ ಅನ್ನೋದು ನಮ್ಮ ಮೆದುಳಿಗೆ ಒಂದು ಪವರ್ ಅಪ್ ಇದ್ದಂತೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಆಕಳಿಕೆಗೆ ಇನ್ನೊಂದು ಸೀಕ್ರೆಟ್ ಕೆಲಸ ಇದೆ. ಇದು ಬರೀ ಆಕ್ಸಿಜನ್ ಸಪ್ಲೈ ಮಾಡೋದು ಮಾತ್ರ ಅಲ್ಲ, ಬದಲಿಗೆ ನಮ್ಮ ಮೆದುಳಿಗೆ ಒಂದು ಹೈಟೆಕ್ ನ್ಯಾಚುರಲ್ ಏರ್ ಕೂಲರ್ ಆಗಿಯೂ ಕೆಲಸ ಮಾಡುತ್ತೆ. ಹೇಗಂತೀರಾ? ಬನ್ನಿ ನೋಡೋಣ. ನಾವು ತುಂಬಾ ಯೋಚನೆ ಮಾಡಿದಾಗ ಅಥವಾ ಕಷ್ಟಪಟ್ಟು ಓದಿದಾಗ ನಮ್ಮ ಮೆದುಳು ಒಂದು ಎಂಜಿನ್ ಥರ ಬಿಸಿಯಾಗತ್ತೆ. ಇಲ್ಲಿ ನೋಡಿ, ಆಕಾಳಿಕೆ ಮೊದಲು ಭಾಗದಲ್ಲಿ ಮೆದುಳು ಓವರ್ ಹೀಟ್ ಆಗಿದೆ, ನಮ್ಮ ಯೋಚನೆಗಳೆಲ್ಲ ಸ್ಲೋ. ಆದ್ರೆ ಆಕಾಳಿಕೆ ನಂತರ ಏನಾಗತ್ತೆ ನೋಡಿ. ಆಕಾಳಿಸಿದಾಗ ತಂಪಾದ ಗಾಳಿ ನಮ್ಮ ಮೂಗು ಮತ್ತು ಬಾಯಿಯ ಮೂಲಕ ಒಳಗೆ ಹೋಗಿ ಮೆದುಳಿಗೆ ಹೋಗೋ ರಕ್ತನಾಳಗಳನ್ನ ತಂಪಾಗಿಸುತ್ತೆ. ಇದರಿಂದ ಮೆದುಳಿನ ತಾಪಮಾನ ಕಡಿಮೆಯಾಗಿ ಅದು ಮತ್ತೆ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ನಮ್ಮ ಬಾಡಿಯಲ್ಲಿರೋ ಪರ್ಸನಲ್ ಎಸಿ ಇದ್ದ ಹಾಗೆ ಅಲ್ವಾ? ಸರಿ, ಆಕ್ಸಿಜನ್ ಆಯ್ತು, ಕೂಲಿಂಗ್ ಕೂಡ ಆಯ್ತು. ಈಗ ಆಕಳಿಕೆಯ ಅತಿ ಮಜವಾದ ಭಾಗಕ್ಕೆ ಬರೋಣ. ಯಾಕೆ ಒಬ್ರು ಆಕಳಿಸಿದ್ರೆ ಸಾಕು ಸುತ್ತಮುತ್ತಿರೋರಿಗೂ ಬರುತ್ತಾ? ಇದೇನಾದ್ರೂ ಸೋಂಕ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಸಖತ್ ಸೋಷಿಯಲ್ ಸೈನ್ಸ್ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಮಿರರ್ ನ್ಯೂರಾನ್ ಅಂತ ಸ್ಪೆಷಲ್ ಸೆಲ್ಸ್ ಇವೆ. ಅವುಗಳ ಕೆಲಸ ಏನು ಗೊತ್ತಾ? ಬೇರೆಯವರು ಮಾಡೋದನ್ನ ನೋಡಿದಾಗ ನಾವೇ ಅದನ್ನ ಮಾಡ್ತಿದೀವಿ ಅನ್ನೋ ಫೀಲ್ ಕೊಡೋದು. ಅವು ಕಾಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸೊ ಒಬ್ರು ಆಕಳಿಸೋದನ್ನ ನೋಡಿದ ತಕ್ಷಣ ಈ ಮಿರರ್ ನ್ಯೂರಾನ್ ಕೂಡ ಆಕ್ಟಿವೇಟ್ ಆಗಿ ನಮಗೂ ಆಕಳಿಸುವಂತೆ ಪ್ರೋತ್ಸಾಹನೆ ಕೊಡ್ತವೆ. ಅದಕ್ಕೆ ನೋಡಿ, ಆಕಳಿಕೆ ಒಂದರ ಹಿಂದೆ ಒಂದರಂತೆ ಅಲೆ ತರಹ ಹರಡುತ್ತೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದು ಸುಮ್ಮನೆ ಕಾಪಿ ಮಾಡೋದಲ್ಲ. ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ಎಂಪಥಿ ಅಥವಾ ಪರಾನುಭೂತಿಯ ಸಂಕೇತ. ಅಂದ್ರೆ ನಾವು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ. ಸೊ ಬೇರೆಯವರ ಆಕಳಿಕೆಗೆ ನಾವು ಪ್ರತಿಕ್ರಿಯಿಸಿದ್ರೆ ನಾವು ಅವರ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀವಿ ಅನ್ನೋದಕ್ಕೆ ಇದೊಂದು ವೈಜ್ಞಾನಿಕ ಪುರಾವೆ. ಇದೊಂಥರ ಸ್ನೇಹದ ಸೈಂಟಿಫಿಕ್ ಸಿಗ್ನಲ್ ಇದ್ದ ಹಾಗೆ. ಹಾಗಾದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿದ್ರೆ ನಮ್ಗೇನ್ ಗೊತ್ತಾಗುತ್ತೆ? ಆಕಳಿಕೆ ಅನ್ನೋದು ನಮ್ಮ ದೇಹ ನಮ್ಗೆ ಕಳಿಸೋ ಒಂದು ಇಂಪಾರ್ಟೆಂಟ್ ಸಿಗ್ನಲ್. ಯಾವಾಗೆಲ್ಲ ಈ ಸಿಗ್ನಲ್ ಬರುತ್ತೆ ನೋಡಿ? ನಾವು ಸುಸ್ತಾದಾಗ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳುತ್ತೆ. ಬೋರ್ ಆದಾಗ ನಮ್ಮ ಮೆದುಳಿಗೆ ಒಂದು ಜರ್ಕ್ ಕೊಟ್ಟು ಮತ್ತೆ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ ಟೈಮ್ನಲ್ಲಿ ಓವರ್ ಹೀಟ್ ಆದ ಮೆದುಳನ್ನ ಕೂಲ್ ಮಾಡುತ್ತೆ ಮತ್ತು ಲಾಂಗ್ ಡ್ರೈವ್ನಲ್ಲಿ ನಿದ್ದೆ ಬರದ ಹಾಗೆ ನಮ್ಮನ್ನ ಅಲರ್ಟ್ ಆಗಿಡುತ್ತೆ. ಇದು ನಮ್ಮ ಬಾಡಿಯ ವಾರ್ನಿಂಗ್ ಸಿಸ್ಟಮ್. ಹಾಗಿದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಆಕಳಿಕೆ ಬಗ್ಗೆ ನಮ್ಮ ಯೋಚನೆಯನ್ನೇ ಬದಲಾಯಿಸೋ ಟೈಮ್ ಬಂದಿದೆ. ಮೊದಲನೇದಾಗಿ, ಆಕಳಿಕೆ ಅಂದ್ರೆ ಸೋಮಾರಿತನ, ಬೇಜಾರು ಅಥವಾ ಅಗೌರವ ಅನ್ನೋ ತಪ್ಪು ಕಲ್ಪನೆಯನ್ನ ಮನಸ್ಸಿಂದ ಪೂರ್ತಿಯಾಗಿ ತೆಗೆದುಹಾಕೋಣ. ನಿಜ ಹೇಳ್ಬೇಕಂದ್ರೆ ಆಕಳಿಕೆ ನಮ್ಮ ದೇಹದ ಒಂದು ಅದ್ಭುತ ರಕ್ಷಣಾ ವ್ಯವಸ್ಥೆ. ಇದು ನಮ್ಮ ಮೆದುಳಿನ ಆರೋಗ್ಯ ಕಾಪಾಡೋಕೆ ದೇವರು ಕೊಟ್ಟಿರೋ ಒಂದು ಸೂಪರ್ ಪವರ್. ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಆಕಳಿಕೆ ನಮ್ಮ ಮೆದುಳಿಗೆ ಫ್ರೆಶ್ ಆಕ್ಸಿಜನ್ ಕೊಡುತ್ತೆ, ಓವರ್ ಹೀಟ್ ಆದಾಗ ಕೂಲ್ ಮಾಡುತ್ತೆ, ನಮ್ಮ ಫೋಕಸ್ನ ಶಾರ್ಪ್ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಏನು ಬೇಕು ಅಂತ ನಮಗೆ ತಿಳಿಸುತ್ತೆ. ಎಂಥ ಅದ್ಭುತ ಅಲ್ವಾ?
ಸೊ ಇನ್ಮುಂದೆ ನಿಮ್ಗೆ ಆಕಳಿಕೆ ಬಂದಾಗ ಮುಜುಗರ ಬೇಡ, ಖುಷಿಪಡಿ. ಯಾಕಂದ್ರೆ ನಿಮ್ಮ ಮೆದುಳು ತನಗೆ ಬೇಕಾದ ಪೋಷಣೆಯನ್ನ ಪಡ್ಕೊಂಡು ನಿಮ್ಮನ್ನ ಇನ್ನಷ್ಟು ಶಾರ್ಪ್ ಮಾಡ್ತಿದೆ ಅಂತ ಅರ್ಥ. ನೋಡಿದ್ರಲ್ಲ, ನಮ್ಮ ದಿನನಿತ್ಯದ ಒಂದು ಸಣ್ಣ ಕ್ರಿಯೆ ಹಿಂದೆ ಎಂಥ ದೊಡ್ಡ ವಿಜ್ಞಾನ ಅಡಗಿದೆ ಅಂತ. ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಆಕಳಿಕೆಯ ಹಿಂದಿನ ಈ ಸೀಕ್ರೆಟ್ಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಸಿಗೋಣ.